ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಜೀವಿಪಾಳ್ಯದ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಕಚೇರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತಿಯನ್ನ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ KR ಚಂದ್ರಶೇಖರ್ ರಾವ್ರವರ ನೇತೃತ್ವದಲ್ಲಿ ಛತ್ರಪತಿ ಶಿವಾಜಿರವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತಿಯನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಹಾಗೂ ಸಮಾಜದ ಬಂಧುಗಳು ಹಾಜರಿದ್ದರು. छत्रपति शिवाजी महाराज की जीजा माता की दादाजी कुंडदेवराय की शाजी महाराज की गुरु रामदास गुरु जी की अंबा भवानी अंबा भवानी वीर शिवाजी वीर शिवाजी वीर शिवाजी बोलो श्री 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 छत्रपति शिवाजी महाराज की जीजा माता की दादाजी कुंडदेवराय की शाजी महाराज की गुरु रामदास गुरु जी की अंबा भवानी अंबा भवानी वीर शिवाजी वीर शिवाजी वीर शिवाजी अंबा भवानी वीर शिवाजी वीर शिवाजी वीर शिवाजी बोलो श्री 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 छत्रपति शिवाजी महाराज की हिंदू राष्ट्र संस्थापक हिंदू वीर राज्य संस्थापक छत्रपति शिवाजी महाराज की दादाजी कुंडदेवराय की शाजी महाराज की बोलो श्री 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 छत्रपति शिवाजी महाराज की जीजा माता की दादाजी कुंडदेवराय की शाजी महाराज की गुरु रामदास गुरु जी की अंबा भवानी अंबा भवानी वीर शिवाजी वीर शिवाजी वीर शिवाजी बोलो श्री 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 छत्रपति शिवाजी महाराज की जीजा माता की वीर शिवाजी जीजा माता की दादाजी कुंडदेवराय की गुरु रामदास गुरु जी की शाजी महाराज की जीजा माता की बोलो श्री 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 छत्रपति शिवाजी महाराज की
ಮುನ್ನೂರ 99ನೇ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಶಿವಾಜಿ ಜಯಂತಿಯನ್ನು ನಾವು ತಾಲೂಕು ಮಟ್ಟದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ನಾಗೈ ಶಾಖೆ ವತಿಯಿಂದ ಅದ್ದೂರಿಯಾಗಿ ಮಾಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಮುಂಚಿತವಾಗಿ ನಾವು ತಾಲೂಕು ಕಚೇರಿ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಅಲ್ಲಿ ನಾವು ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ ಮಾಡಿ ಈಗ ನಾವು ಇಲ್ಲಿ ನಮ್ಮ ಪರಿಷತ್ ಆಫೀಸ್ ಕಚೇರಿಯಲ್ಲಿ ನಾವು ಮಾಡಿದ್ವಿ. ಸೊ ಹಾಗೆ ನಾವು ನಿನ್ನೆ ಕೂಡ ಲಾಸ್ಟು ಒಂದು 1 ವೀಕ್ ಮುಂಚೆ ನಾವು ಕೂಡ ನಮ್ಮ ಶಾಸಕರಿಗೂ ಕರೆದಿದ್ದು ಕಾರ್ಯಕ್ರಮಕ್ಕೆ, ಮತ್ತು ಈಗ ಮಾಜಿ ಶಾಸಕರು ಕರೆದಿದ್ವಿ. ಬಟ್ ಆದರೂ ನಮ್ಮ ಸಮುದಾಯದ ಮೇಲೆ ಒಂದು ಸ್ವಲ್ಪ ಏನು ಜನಪ್ರತಿನಿಧಿ ಹೇಳಿದ್ದಾರೆ ಅಂತ ತುಂಬ ನಿರ್ಲಕ್ಷ್ಯನ ವಹಿಸ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಕರೆದಾಗಲೂ ಕೂಡ ಯಾರು ಕೂಡ ನಮ್ಗೆ ಅಷ್ಟೊಂದು ಇದಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇದು ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಸರಿಯಾದ ಒಂದು ಸೂಕ್ತ ಒಂದು ಇದನ್ನು ಇದು ಮಾಡ್ತೀವಿ. ಸೊ ಹಾಗೆ ನಾವು ಈ ಒಂದು ನಮ್ಮ ಪರಿಷತ್ನ ಆವರಣದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಈಗಲೇ ಸಣ್ಣ ಪುಟ್ಟ ಒಂದು ಜಾಗದ ತೊಂದರೆ ಇದೆ. ಹಾಗಾಗಿ ಅದೆಲ್ಲ ಸರಿ ಹೋಗ್ತದೆ. ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅದರ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಪ್ರಾರಂಭವಾಗಿರುತ್ತೆ. ಹಾಗೆ ಮತ್ತು ಏಪ್ರಿಲ್ ರಂಗನಾಥ ಸ್ವಾಮಿ ಒಂದು ಮೆರವಣಿಗೆ ಕಾರ್ಯಕ್ರಮ ಕೂಡ ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ನಮಗೆ ನಮ್ಮ ಕುಲ ಬಾಂಧವರು ಕೂಡ ಸಪೋರ್ಟ್ ಮಾಡ್ತಾರೆ. ಈ ಸರಿ ಕೂಡ ಅದೇ ಥರ ಸಪೋರ್ಟ್ ಮಾಡಲಿ. ಮತ್ತು ಈ ದಿನ ನಾವು ಇನ್ನೂ ಒಂದು ಒಳ್ಳೆಯ ಕಾರ್ಯಕ್ರಮ ಏನಂತಂದರೆ, ನಮ್ಮ ಒಂದು ಕಮಿಟಿ ಇದೆ. ಆ ಕಮಿಟಿಗೆ ಸಪೋರ್ಟಿವ್ ಆಗಿ ಒಂದು ಮಹಿಳಾ ಘಟಕ ಮತ್ತು ಒಂದು ಯುವ ಘಟಕವನ್ನು ಇವತ್ತು ರಚನೆ ಮಾಡ್ತಾ ಇದ್ವಿ. ಸೊ ಅವರೆಲ್ಲ ರಚನೆ ಮಾಡಿ ಮುಂದೆ ನಮಗೆ ಇನ್ನೂ ತುಂಬ ನಮ್ಮ ಒಂದು ಕಮಿಟಿ ಏನಿದೆ ತುಂಬ ಒಂದು ವಿಸ್ತಾರವಾಗಿ ಬೆಳೆಯುತ್ತೆ. ಮುಂದಿನ ದಿನ ಇನ್ನೂ ಒಂದು ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಸಮಾರಂಭಗಳಾಗಲಿ ಅದ್ದೂರಿಯಾಗಿ ಮಾಡ್ತೀವಿ. ಮತ್ತು ಇನ್ನೂ ತುಂಬ ಜನಸಂಖ್ಯೆಯಲ್ಲಿ ನಾವು ಸೇರಿ ಮಾಡ್ತೀವಿ. ಮತ್ತು ಮುಂದೆ ಹಲವಾರು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ತುಂಬ ಎಲ್ಲ ನಾವು ಒಂದು ಡೆವಲಪ್ಮೆಂಟ್ ವರ್ಕ್ಸ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಹೆಸರು ಶಂಕರ್ರಾವ್ ಅಂತ, ಚಂದೂರಾಯನಲ್ಲಿ ನಾವು ಇದೇ ಭಾನುವಾರ ಶಿವಾಜಿ ಜಯಂತಿನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಂದು ದೇಶದ ಮೂಲೆಯಲ್ಲೂ ನಮ್ಮ ಶಿವಾಜಿದು ಸ್ಟ್ಯಾಚ್ಯೂ ಆಗಲಿ ಪ್ರತಿಯೊಂದು ಇದೆ. ನಮ್ಮ ಮಾಗಡಿ ತಾಲೂಕಲ್ಲಿ ಎಲ್ಲೂ ಇಲ್ಲ. ಇದೊಂದು MLAಗೆ ಮತ್ತು ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಡಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ. ಆ ಮನವಿ ಪತ್ರ ಕೊಟ್ಟು ನಮ್ಮೊಂದು ಜಾಗ ಕೊಟ್ಟರೆ ಒಂದೊಂದು ಸ್ಟ್ಯಾಚ್ಯೂ ಮಾಡಿಕೊಡೋಕ್ಕೆ ಹೇಳಿದ್ದೀವಿ. ಅದೇ ಥರ ನಮ್ಮೆಲ್ಲ ಜನಾಂಗ ಕುಲ ಬಾಂಧವರೆಲ್ಲ ಸೇರಿ ನಮ್ಮ ಶಿವಾಜಿ ಜಯಂತಿನ ಆಚರಣೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಇದೇ ಭಾನುವಾರ 22ನೇ ತಾರೀಕು 4 ಗಂಟೆ ಸಂಜೆ 4 ಗಂಟೆಗೆ ಶಿವಾಜಿ ಜಯಂತಿಯನ್ನು ಮಾಡ್ತಾಯಿದ್ದೀವಿ. ಚಂದೂರಾಯನಲ್ಲಿ ಎಲ್ಲರೂ ಬರಬೇಕು ಅಂತ ಕೇಳ್ಬೋದು. ಇವತ್ತಿನ ದಿವಸ ನಮ್ಮ ಮಾಗಡಿ ತಾಲೂಕಿನ KKMP ಶಾಖೆ ಮಾಗಡಿ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ 399ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸನಾತನ ಹಿಂದೂ ಧರ್ಮ ಉಳಿಬೇಕು, ಹಾಗೆಯೇ ಎಲ್ಲರೂ ಕೂಡ ಒಂದು ಹಿಂದುತ್ವವನ್ನು ಕಾಪಾಡಿ ನಮ್ಮ ಅಖಂಡ ಭಾರತವನ್ನು ನಿರ್ಮಾಣ ಮಾಡೋದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಹಾಗೆಯೇ ಈ ಒಂದು ರಾಷ್ಟ್ರ ನಾಯಕನಿಗೆ ನಮನ ಸಲ್ಲಿಸೋದು ನಮ್ಮ ಮಾಗಡಿ ಒಂದೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಮೂಲೆಯಲ್ಲೂ ಕೂಡ ಛತ್ರಪತಿ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಮರಾಠ ರೆಜಿಮೆಂಟ್ಸ್ ಅಂತ ಕೇಳಿರಬೇಕು, ಸೈನ್ಯದಲ್ಲೂ ಕೂಡ ಇದು ತುಂಬ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಹೆಸರನ್ನೇ ಕೊಟ್ಟು ಮರಾಠ ರೆಜಿಮೆಂಟ್ಸ್ ಅಂತಲೇ ಕೊಟ್ಟಿದ್ದಾರೆ. ಇದರ ಪ್ರತೀಕ ಏನಪ್ಪ ಅಂತ ಹೇಳಿದ್ರೆ, ಶೌರ್ಯರು, ಧೀರರು, ಈ ಒಂದು ಯುದ್ಧವನ್ನು ಆಳಿ ಗೆದ್ದಂಥವರು, ಈ ಶೌರ್ಯರಿಗೆ ಈ BSFನಲ್ಲಿ ಈ ಒಂದು ಮರಾಠ ರೆಜಿಮೆಂಟ್ಸ್ ಅಂತ ಮಾಡಿದ್ದಾರೆ. ಇದು ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕೊಡಗಿನ ವೀರ ಹೇಗೆ ಇರ್ತಾರೋ ಅಪ್ರತಿಮ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಅದೇ ಅಪ್ರತಿಮ ವೀರ ಆಗಿ ನಮ್ಮ ಭಾರತ ಖಂಡದಲ್ಲಿ ಮೆರೆದಂತಹ ಒಂದು ಏಕೈಕ ಪುತ್ರ ಅಂತ ಹೇಳಿದ್ರೆ ಇದು ಶ್ಲಾಘನೀಯ. ಅದಕ್ಕೋಸ್ಕರ ಜೀಜಾಮಾತೆಯವರ ಮಡಿಲಿನಲ್ಲಿ ಬೆಳೆದು ದಾದಾಜಿ ಕೊಂಡದೇವರಾಯರ ಶಿಕ್ಷಣದಲ್ಲಿ ಮುಂದುವರೆದು ರಾಮದಾಸ್ ಗುರೂಜಿಯವರ ಆಶೀರ್ವಾದದೊಂದಿಗೆ ಶಾಜಿ ಮಹಾರಾಜರ ಮಗನಾಗಿ ಇಡೀ ಅಖಂಡ ಭಾರತದಲ್ಲಿ ವಿರಾಜಮಾನವಾಗಿ ಮೆರೆದಂಥ ಏಕೈಕ ಹಿಂದೂವಿ ರಾಜ್ಯ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳೋದಕ್ಕೆ ನಮ್ಮೆಲ್ಲರೂ ಇದು ಶಿವಾಜಿ ಮಹಾರಾಜರು ಈ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳಿಗೂ ಕೂಡ ಸೇರಿದವರು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸಿ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿ ಅಂತ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಎಲ್ಲ ಸಹೋದರರು ಕೂಡ ಅಪ್ಪಟ ರಾಷ್ಟ್ರಪ್ರೇಮಿ ರಘುಕುಲ ತಿಲಕ, ಶೌರ್ಯ, ಧೈರ್ಯ, ಸಾಹಸದ ಸಂಕೇತ, ಚರಿತ್ರೆಯಲ್ಲಿ ಭರತಮಾತೆಯ ಪುಣ್ಯಭೂಮಿಯನ್ನು ರಕ್ಷಣೆ ಮಾಡೋದಕ್ಕೆ ಬಂದಂಥ ಆಪತ್ ಬಾಂಧವನಂತೆ ಶಿವಾಜಿ ಮಹಾರಾಜರು
ಕಂಗೊಳಿಸ್ತಿದ್ದಾರೆ. ಇತಿಹಾಸವನ್ನು ಓದಿದವರಿಗೆ ಶಿವಾಜಿಯ ಬಗ್ಗೆ ಹರ್ಷ, ಗೌರವ, ಹೆಮ್ಮೆ ಮೂಡುತ್ತೆ. ಕ್ರಿಸ್ತಶಕ 1627ರಲ್ಲಿ ಶಿವನೇರು ದುರ್ಗದಲ್ಲಿ ಸಾತ್ವಿ ಶಿರೋಮಣಿ ಶೌರ್ಯದ ಸಂಕೇತ ಜೀಜಾಬಾಯಿ ಮತ್ತು ಶಹಜಿ ಭೋನ್ಸ್ಲೆ ಅವರ ಪುತ್ರನಾಗಿ ಶಿವಾಜಿ ಮಹಾರಾಜರು ಜನಿಸ್ತಾರೆ. ಆ ಸನ್ನಿವೇಶದಲ್ಲಿ ಉತ್ತರದಿಂದ ಮುತ್ತಿ ಬರ್ತಾ ಇದ್ದಂಥ ಮೊಘಲರ ಸೇನೆ ಕತ್ತಿಗೆ ಕೈಯನ್ನು ತುರುವಿ ಹಿಂದೆ ಕಳಿಸ್ತಕ್ಕಂಥ ಒಬ್ಬ ಸಾಹಸಿಯ ಉಗಮ ಆಗ್ತದೆ. ಹೇಳಿ ಕೇಳಿ ವಿಂಧ್ಯಾಟವಿ, ಸಾತ್ಪುರ, ಅರಾವಳಿ ಬೆಟ್ಟಗುಡ್ಡಗಳಿಂದ ಕೂಡಿರ್ತದೆ. ಆ ಬೆಟ್ಟಗುಡ್ಡಗಳಲ್ಲಿದ್ದಂಥ ಬುಡಕಟ್ಟು ಸಮುದಾಯದ ಮಾವಳಿಗರು ಅಂತಕ್ಕಂಥ ಜನರನ್ನ ಶಿವಾಜಿ ಪ್ರಭು ಒಂದುಗೂಡಿಸ್ತಾರೆ, ಧೈರ್ಯವನ್ನು ನೀಡ್ತಾರೆ, ತರಬೇತಿಯನ್ನು ಕೊಡ್ತಾರೆ. ಶತ್ರುಗಳ ಸೇನೆ ದಕ್ಷಿಣದೆಡೆಗೆ ಬರದಂತೆ ತಡೆದು ಈ ಪುಣ್ಯಭೂಮಿಯನ್ನು ನಿರ್ಮಾಣ ಮಾಡ್ತಾರೆ. ಸೊ ಜೀಜಾಬಾಯಿಯವರು ಗರ್ಭಧರಿಸಿದ್ದಾಗಿನ ಸನ್ನಿವೇಶ ಭಾರತೀಯ ಸ್ತ್ರೀಯರೆಲ್ಲರಿಗೆ ಆದರ್ಶವಾಗಿದೆ. ಆ ತಾಯಿಯ ನವಮಾಸಗಳು ತುಂಬಿದಾಗ ಎಲ್ಲ ಹಿರಿಯರು ಕೂಡ ಜೀಜಾಬಾಯಿಯನ್ನು ಕೇಳ್ತಾರೆ, ಮಗಳೇ ನಿನ್ನ ಹೆಬ್ಬಯಕೆ ಏನು ಅಂತೇಳಿ. ಸಾತ್ವಿ ಶಿರೋಮಣಿ ಧೈರ್ಯದ ಸಂಕೇತವಾಗಿದ್ದಂಥ ಜೀಜಾಬಾಯಿ ಮಾತೆ ಜೀಜಾಬಾಯಿಯವರು ನನಗೆ ಒಂದು ಬಿಳಿ ಕುದುರೆಯನ್ನು ತನ್ನಿ, ಲಗಾಮ್ ಕಟ್ಟಿ ಅದರ ಮೇಲೆ ಕೂಡಿಸಿ ವಿಂಧ್ಯಾಟವಿ, ಅರಾವಳಿ, ಸಾತ್ಪುರ ಬೆಟ್ಟಗಳ ಮೇಲೆ ನಾನು ಅಶ್ವವನ್ನು ಆರಿಸಬೇಕು ಅಂತ ಆಸೆ ಇದೆ ಅಂತೇಳಿ ಅದಮ್ಯ ಹೆಬ್ಬಯಕೆಯನ್ನು ಹೊಂದಿದ್ದಂಥ ತಾಯಿ ಉದರಾಂಬುರದಲ್ಲಿ ಜನಿಸಿದಂತಹ ಪುಣ್ಯಪುರುಷ ಶಿವಾಜಿ ಮಹಾರಾಜರು. ಇವರು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಈ ದೇಶದ ಚರಿತ್ರೆಯಲ್ಲಿ ಬುಡಕಟ್ಟು ಸಮುದಾಯಗಳ ತಳ ಸಮುದಾಯಗಳನ್ನು ರುಜುಕರಿಸಿದಂತಹ ಶೌರ್ಯ, ಧೈರ್ಯ, ಸಾಹಸ, ಮುಂದೆ ಹೆಜ್ಜೆ ಇಟ್ಟವರು ಗೆಲುವು ಇಲ್ಲವೇ ವೀರ ಮರಣ ಅಂತಕ್ಕಂಥ ಭಾವನೆಯನ್ನು ಹಂಚಿಕೊಂಡಂಥ ಶಿವಾಜಿ ಮಹಾರಾಜರು ಇವತ್ತು ಜಯಂತಿ ಆಚರಣೆ 399ನೇ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಸೊ ಈ ಜಯಂತಿಯನ್ನು ಆಚರಣೆ ಮಾಡಿದಂಥ ತೀರ ಹಿಂದುಳಿದ ಸಮುದಾಯಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸ್ಥಾನಮಾನವನ್ನು ನೀಡಬೇಕಾಗ್ತದೆ. ಇಂಥ ಶೂರಾಗ್ರಣಿಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದಂಥ ಮರಾಠ ಸಮುದಾಯದ ತೀರ ಹಿಂದುಳಿದಿರ್ತಕ್ಕಂಥದ್ದು ಒಂದು ರೀತಿ ಶೋಚನೀಯ ಅಂತ ಹೇಳ್ತಾ, ಶಿವಾಜಿ ಮಹಾಪ್ರಭುವಿನ ಹೆಸರೇ ನಮಗೆ ಉಸಿರಾಗಿರಬೇಕು, ಹಂಬಲಕ್ಕೆ ಬೆಂಬಲವಾಗಿರಬೇಕು. ಪುಣ್ಯಭೂಮಿ ಅಂದರೆ ಕೇವಲ ಮಣ್ಣು ಮಾತ್ರ ಅಲ್ಲ, ಮಾತೃಭೂಮಿ ಎಂಟೆ ಮಿಟ್ಟೆ ಕಾದರ ಮನುಷ್ಯರು. ಈ ಭೂಮಿಯ ಮೇಲಿರ್ತಕ್ಕಂಥ ಭಾರತೀಯರು ಧೈರ್ಯ, ಶೌರ್ಯ, ಸಾಹಸದಿಂದ ಮಾತೃಭೂಮಿಯನ್ನು ರಕ್ಷಣೆ ಮಾಡಕ್ಕಿರ್ತಕ್ಕಂಥ ಮನುಷ್ಯರ ಏಳಿಗೆ ಆಗಬೇಕಾಗ್ತದೆ. ಶಿವಾಜಿ ಪ್ರಭುಗೆ ಒಳ್ಳೆಯದಾಗಲಿ, ಅವರ ಆದರ್ಶಗಳು ನಮಗೆ ರಕ್ಷಣೆ ಆಗಿರಲಿ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಬಂಧುಗಳಿಗೆ ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.